ಆ ವಿಚಾರವಾಗಿ ಆಲಿಸಬೇಕು. ಲಾಲಿಪುದು ದಿವಿದೇಂದ್ರ ಓಲಗವ ನೆರಗಿ ಸಾಮಾನ್ಯರಿಂದ ಸಂಪಾದಿಸಲಾಗದ್ದು ಯಾವುದುಂಟೋ ಅದನ್ನು ಗಳಿಸಿಕೊಂಡು ಉಳಿಸಿಕೊಂಡು ಹೋಗುವುದೇ ಯೋಗಕ್ಷೇಮ ಎನ್ನುವ ಹಾಗೆ ಪ್ರಾಜ್ಞರಾಡಿದಂತಹ ಮಾತು. ಈ ಮಾತು ನನ್ನ ಜೀವನದಲ್ಲಿ ಎಷ್ಟು ಅರ್ಥಪೂರ್ಣವಾಗಿ ವ್ಯವಹರಿಸಿದೆ ಎನ್ನುವುದು ನನ್ನ ಜೀವನದ ಸಾರದಲ್ಲೇ ಅರ್ಥವಾಗುತ್ತದೆ. ಇಲ್ಲದಿದ್ರೆ ಅದಿತಿ ಕಶ್ಯಪ ದಂಪತಿಗಳಿಗೆ ಪುರಂದರ ನಾಮಕನಾಗಿ ಜನಿಸಿದಂತಹ ನಾನು ಮೇಘವಂತ ಪರ್ವತದಲ್ಲಿ ಶತಕೃತುವನ್ನು ಆಚರಿಸುವ ಮೂಲಕ ಮೂರು ಮೂರ್ತಿಗಳು ಏಕಕಾಲಕ್ಕೆ ಪ್ರತ್ಯಕ್ಷರಾಗಿ ಜಗಕ್ಕೆ ನೀನೇ ಹಿತ. ಆದ್ದರಿಂದಲೇ ನೀನು ಮೂರು ಲೋಕಕ್ಕೂ ಅಧ್ಯಕ್ಷ. ಸುಧರ್ಮ ಸಭೆಯ ಅಧ್ಯಕ್ಷ ಪೀಠ ಮಾತ್ರ ಅಲ್ಲ, ಪ್ರತಿಯೊಂದನ್ನು ಒಳಿತು ಕೆಡುಕು ಇದನ್ನು ವ್ಯವಹರಿಸಿ ಲೋಕದ ಏಳಿಗೆಯ ಬಗ್ಗೆ ಸದಾ ಜಾಗೃತನಾಗಿರಬೇಕು ಎನ್ನುವ ಹಾಗೆ ಹೇಳಿದ್ರು. ಅವರಿದ್ದಂತಹ ಆಣತಿಯಂತೆ ಅವರು ವಹಿಸಿಕೊಟ್ಟ ಕಾರ್ಯದಲ್ಲಿ ಎಲ್ಲಿ ನಿಂತು ಲೋಪದೋಷವಾಗದ ರೀತಿಯಲ್ಲಿ ಇಷ್ಟರವರೆಗೆ ವ್ಯವಹರಿಸಿದ್ದೇನೆ ಎನ್ನುವಂತಹ ಅತ್ಯಂತ ಸಂತೋಷಭರಿತವಾಗಿ ಹೇಳಬಲ್ಲೆ. ಅಯನದ್ವಯಗಳಲ್ಲಿ ಉತ್ತರಾಯಣವೇ ದೇವತೆಗಳಾದಂತಹ ನಮಗೆ ಹಗಲಾದ ದಶೆಯಿಂದ ನಿತ್ಯ ವಿಧಿಗಳನ್ನೆಲ್ಲ ಪೂರೈಸಿ ಉರಿಯುತ್ತಿರುವಂತಹ ಅಗ್ನಿಗೆ ಪ್ರದಕ್ಷಿಣೆ ಬಂದು ತಾಯಿಯವರಾದಂತಹ ಅದಿತಿ ದೇವಿಯವರ ಆಶೀರ್ವಾದವನ್ನು ಪಡೆದು ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರ ಆಶೀರ್ವಾದ ಪೂರ್ವಕವಾದಂತಹ ಮಂತ್ರಾಕ್ಷತೆಯನ್ನು ಶಿರದಲ್ಲಿ ಹೊತ್ತು 45 ಯೋಜನ ವಿಸ್ತೀರ್ಣವುಳ್ಳಂತಹ ಸುಧರ್ಮ ಸಭೆಗೆ ಅಧ್ಯಕ್ಷನಾಗಿ ಪೀಠಸ್ಥನಾಗುತ್ತಾನೆ. ಹೌದಲ್ಲ? ಈಗ ದಿಕ್ಪತಿಗಳಾದಂತಹ ನಿಮಗೂ ನಿಮ್ಮ ನಿಮ್ಮ ಆಸನ ಅದರಲ್ಲಿ ಬಂಧಿಸಿ ಮಾತ್ರ ಅಲ್ಲ, ನಮ್ಮ ನಾಲ್ಕಲೋಕದಲ್ಲಿ ಯಾವತ್ತಿನ ಹಾಗೆ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಯಾವುದೇ ಲೋಪದೋಷ ಆಗಬಾರದು. ಹಾಗಾದ್ರೆ ತುಂಬುರ ನಾರದರ ಹಿಮ್ಮೇಳ, ಅದರ ಜೊತೆಯಲ್ಲಿ ಚಿತ್ರಸೇನರ ಗಾಯನ, ರಂಬೆ, ಊರ್ವಶಿ, ಮೇನಕೆ, ಕೃತಾಚಿ, ಆಲಂಬುಷೆ ಮೊದಲಾದ ವಾರಾಂಗನೆಯರು ಒಮ್ಮೆಮ್ಮೆ ಏಕಕಾಲದಲ್ಲಿ ನಾಟ್ಯ ವೈಭವ, ಒಮ್ಮೆಮ್ಮೆ ಒಬ್ಬೊಬ್ಬರಿಂದ ನಾಟ್ಯ ವೈಭವ. ಇವತ್ತು ರಂಬೆಯ ನಾಟ್ಯ ಆಗಿತ್ತು ಅಂತ ನನಗನ್ನಿಸಿದೆ. ಕುಣಿದ್ರೆ ಮನಸ್ಸು ಮಾಡಿದ್ರೆ ಅವಳ ಸುತ್ತು ಕುಣಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರಿಂದ ರಂಬೆಯ ನಾಟ್ಯ ಪ್ರಾರಂಭವಾಗಲಿ. ಅಮರಲೋಕದ ವಿಭುವಿ ಗೊಂದಿಸಿ ಅಮರಲೋಕದ ವಿಭುವಿ ಗೊಂದಿಸಿ ಸುಮನ ಸಾಧ್ಯರ ಇದಿರು ಬದಳು ರಮಣೀಯ ವೈಯಾರಿ ರಂಭಿಸುನಾದ ನಾಟ್ಯದಲ್ಲಿ ರಮಣೀಯ ವೈಯಾರಿ ರಂಭಿಸುನಾದ ನಾಟ್ಯದಲ್ಲಿ ನಟನ ಮನೋಹರ ನಾಗಾಭರಣ ನಟನ ಮನೋಹರ ನಾಗಾಭರಣ ನಟನ ಮನೋಹರ ನಾಗಾಭರಣ ನಂ
ದಿಕ್ಕು ತಕ ತದಿಗಿಣ ತೋಂ ತಾರಿ ತಕಿಟ ತಕ ಝಂ ಝಂ ತಾ ತತರಿ ತಕಿಟ ತಕ ಝಂ ಝಂ ತಾ ತಾರಿ ತಕಿಟ ತಕ ಝಂ ಝಂ ತಾ ತತರಿ ತಕಿಟ ತಕ ಝಂ ಝಂ ತಾ ತಾರಿ ತಕಿಟ ತಕ ಝಂ ತತರಿ ತಕಿಟ ತಕ ಝಂ ತಾರಿ ತ ಝಂ ತತರಿ ತ ಝಂ ತಣಾಕುತೋಂ ಕಡತಗದರಿಗಿಡದು ಕಡತಗದರಿಗಿಡದು ಕರುಣಾಕರ ಶಿವ ನೀಲಕಂಠ ನೀಲಕಂಠ ಕರುಣಾಕರ ಶಿವ ನೀಲಕಂಠ ಕರುಣಾಕರ ಶಿವ ನೀಲಕಂಠ ನೀಲಕಂಠ ಆ ಆ ಆ ನೀಲಕಂಠ ಕರುಣಾಕರ ಶಿವ ನೀಲಕಂಠ ಪಂಚಭೂತಾತ್ಮಕ ಪಾರ್ವತಿ ರಮಣ ಪಂಚಭೂತಾತ್ಮಕ ಪಾರ್ವತಿ ರಮಣ ಪಂಚಭೂತಾತ್ಮಕ 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 ಆಯ್ 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 ಪಂಚಭೂತಾತ್ಮಕ 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 ಪಾರ್ವತಿ ರಮಣ ಪಾರ್ವತಿ ರಮಣ ಪಾರ್ವತಿ ರಮಣ ಪಾರ್ವತಿ ರಮಣ ಸಾಂಬ ಸದಾ ಶಿವ ತಳ ಕುತಕದಿ ಕುತಕದ ದಿದಿನ ತೋಂ ತರಿತ ತರಿತ ತಣ್ಣ ತಣ್ಣತ ತಣ್ಣತ ಜೊಣ್ಣು ಜೊಣ್ಣುತ ಜೊಣ್ಣುತ ಧಿಮಿ ತತ್ತಿತ್ತ ತರಿತ ತರಿತ ಜೊಣ್ಣ ತಣ್ಣತ ತಣ್ಣತ ಜೊಣ್ಣು ಜೊಣ್ಣುತ ಜೊಣ್ಣುತ ಧಿಮಿ ತತ್ತಿತ್ತ ತದಿಮಿ ತಕಿಟ ತಕ ತತ್ತಿತ್ತ ಕಡತಕ ತಗಿಡ್ತು ತದಿಮಿ ತಕಿಟ ತಕ ತತ್ತಿತ್ತ ಕಡತಕ ತಗಿಡ್ತು ತದಿಮಿ ತಕಿಟ ತಕ ತತ್ತಿತ್ತ ಸಪ್ತ ಸ್ವರಗಳಿ ನಿಲ್ಲಾಭರಣ ಸಪ್ತ ಸ್ವರಗಳಿ ನಿಲ್ಲಾಭರಣ 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 ಓಂಕಾರನಾದವೇ ನಿನ್ನಯ ಉಸಿರೋ ಓಂಕಾರನಾದವಿ ನಿನ್ನಯ ಉಸಿರು ಓಂಕಾರನಾದವಿ ನಿನ್ನಯ ಉಸಿರು ಓಂಕಾರನಾದವಿ ನಿನ್ನಯ ಉಸಿರು ಸಪ್ತ ಸ್ವರಗಳಿ ನಿನ್ನಾಭರಣ ಸಪ್ತ ಸ್ವರಗಳಿ ನಿನ್ನಾಭರಣ ನಿನ್ನಾಭರಣ ಸಾ ರಿ ಗ ಮ ಪ ದ ನೀ ಸ ರಿ ಗ ಮ ಪ ದ ನೀ ಸ ರಿ ಗ ಮ ಪ ದ ನೀ ಸಪ್ತ ಸ್ವರಗಳಿ ನಿಲ್ಲಾಭರಣ ಓಂಕಾರನಾದವಿ ನಿನ್ನಯ ಉಸಿರು ಸಾಂಬ ಸದಾ ಶಿವ ಆ ತಳ ಕುತಕದಿ ಕುತಕ ತದಿಗಿನ ತೋಂ ತಾ ಧಿ ಚಣ್ಣು ಕಿಟ ಕಿಟ ತಕ ತೋಂ ನಂ ಚಣ್ಣು ಕಿಟ ಕಿಟ ತಕ ತಾ ಧಿ ಚಣ್ಣು ಕಿಟ ಕಿಟ ತಕ ತೋಂ ನಂ ಚಣ್ಣು ಕಿಟ ಕಿಟ ತಕ ತಾ ಧಿ ಚಣ್ಣು ಕಿಟ ಕಿಟ ತಕ ತೋಂ ನಂ ಚಣ್ಣು ಕಿಟ ಕಿಟ ತಕ ತಾ ಧಿ ತೋಂ ನಂ ತಕ ಧಿ ತೋಂ ನಂ ಕಡತಗ ತರಗಿಡ್ದು ಕಡತಗ ತರಗಿಡ್ದು ಕಡತಗ ತರಗಿಡ್ದು ನಟನ ಮನೋಹರ ನಾಗಾಭರಣ ನಮಿಸಿ ಭಜಿ ಪೀನು ಸಾಂಬ ಸದಾ ಶಿವ ನಟನ ಮನೋಹರ ನಾಗಾಭರಣ
ತೇಜವು ತೇಜವು ಊನವಾಗಲು ಕಳೆದ ಸುರಪತಿ ಗ್ಲಾನಿಯಲ್ಲೋ ಸುರಪತಿ ಏನಿದು ನೋಡಿದಿರಲ್ಲ ನಮ್ಮ ಸಭೆಯನ್ನು. ರಂಬೆಯ ನಾಟ್ಯ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಹಿಮ್ಮೇಳವು ಸ್ಪಂದಿಸ್ತಾ ಇತ್ತು. ಇದನ್ನು ನೋಡಿದಂತಹ ನಮ್ಮ ಈ ಸ್ವರ್ಗಲೋಕದ ಪುಣ್ಯಾತ್ಮರೆಲ್ಲ ಉಖೆ ಉಖೆ ಎನ್ನುವ ಹಾಗೆ ಕರತಾಡನವನ್ನು ಮಾಡ್ತಾ ಇದ್ದಾರೆ. ಆ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ಯಾರೋ ಅಸ್ಪಷ್ಟವಾಗಿ ಓಡಾಡಿದ ಹಾಗಾಯಿತು. ನಾ ಭಾವಿಸಿದ್ದು ಹೇಗೆ, ರಂಬೆಯ ನೆರಳು ನನ್ನ ಕಣ್ಣಿಗೆ ಗೋಚರವಾಗುತ್ತಾ ಉಂಟು ಎನ್ನುವ ಹಾಗೆ. ಈಗ ನೋಡಿದ್ರೆ ನಮ್ಮದಾದಂತಹ ಸಭೆಯ ತೇಜಸ್ಸೇ ಕಂದಿ ಹೋಗಿದೆ, ಕುಂದಿ ಹೋಗಿದೆ. ಹಾಗಾದ್ರೆ ಏನೋ ಒಂದು ಅನಾಹುತ ನಡೆದಿದೆ, ಘಟಿಸಬಾರದೇ ಇರುವಂತಹ ಘಟನೆ ನಡೆಯಿತು ಅಂತಾದ್ರೆ ಮಾತ್ರ ದೇವಲೋಕದ ವರ್ಚಸ್ಸು ಎನ್ನುವುದು ತೇಜರಹಿತವಾಗುತ್ತದೆ ಬಿಟ್ರೆ, ಇಲ್ಲದಿದ್ರೆ ಹೀಗಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾಕಾಯಿತು, ಇದು ಯಾಕೆ ಹೀಗಾಯಿತು, ನಮ್ಮಿಂದ ಏನಾದರೂ ತಪ್ಪಾಯಿತೆ ಎನ್ನುವುದನ್ನು ತಿಳಿಬೇಕು ಅಂತಾದ್ರೆ ನಮಗೆ ಯಾವುದು ಅರ್ಥ ಆಗುವುದಿಲ್ಲ. ನಾವು ಕೇಳಬೇಕಾದ್ದು ಪ್ರಪಂಚದ ಆದಿಯು ಅಂತ್ಯವೂ ಆದಂತಹ ಮೂರು ಮೂರ್ತಿಗಳಲ್ಲಿ ಶ್ರೇಷ್ಠನಾದಂತಹ ವಿಧಾತ, ಅವನಲ್ಲೇ ಕೇಳೋಣ ಬನ್ನಿ. ಹೀಗೆ ಬದಿಗೊತ್ತಿ ಈಚೆಮ್ಮೆ ತಿರುಗಿ ನೋಡುತ್ತೇನೆ ದೇವೇಂದ್ರ. ನಾನೇ ದೇವೇಂದ್ರ. ನಾನು ನೀನೆಂತ ನನಗೆ ಗೊತ್ತಾಯ್ತು. ಮತ್ತೆ ತಲೆಯ ಮೇಲೆ ಕೈ ಹೊತ್ತುಕೊಂಡು ಸುಮನ ಶರಣರ ಸೇರಿಸಿಕೊಂಡು ಏನೋ ದ್ವಿಗುಣದಿಂದ ಬರುತ್ತಿದ್ದೀಯಲ್ಲ ಈ ಸತ್ಯಲೋಕಕ್ಕೆ. ಏನು ರಾಕ್ಷಸರಿಂದ ಉಪಟಳವಾಯಿತು. ಏನು ದೇವ್ರೆ, ನಾನು ರಾಕ್ಷಸರಿಂದ ಓಡಿಕೊಂಡು ಮಾತ್ರ ಬರಲ್ಲ. ಹಾಗಾದ್ರೆ ಬೇರೆ ಸಮಯದಲ್ಲಿ ಬಂದಿದ್ದೀಯ ನೀನು? ಅಲ್ಲ, ಬೇರೆ ಪ್ರಸಂಗ ಬರಲಿಲ್ಲ. ಈಗಂತ ಪ್ರಸಂಗ ಬಂತ? ಖಂಡಿತವಾಗಿಯೂ. ಎಂತ ಪ್ರಸಂಗ? ಯಾವ ಪ್ರಸಂಗ? ಓ ದೇವಾ, ಅಗಡ ಗುರು ಮುಳಿದ ಎಮ್ಮಳು ಮತಿ ವಿಗಳವಾಯ್ತೇ ಕಿಲ್ದು. ಅಗಡ ಗುರು ಮುಳಿದ ಎಮ್ಮಳು ಮತಿ ವಿಗಳವಾಯ್ತೇ ಕಿಲ್ದು. ಜಂಭಾರಿ ವಿಲಪಿಸಿದ ವಿಧಾತನುಡನೆ ಓ ಬ್ರಹ್ಮದೇವ. ದೇವೇಂದ್ರ, ಎಂದಿನಂತೆ ಇಂದು ಕೂಡ ಸುಧರ್ಮ ಸಭೆಯ ಓಲಗದಲ್ಲಿ ನಾನಿರುವಾಗ ರಂಬೆಯ ನಾಟ್ಯ ಆರಂಭ ಆಯಿತು. ಇದ್ದದ್ದೇ ಯಾವಾಗಲೂ? ಹೌದು. ಎಂದಿನ ಹಾಗೆ ಇಂದು ಕೂಡ ರಂಬೆಯ ನಾಟ್ಯವನ್ನು ನೋಡ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಅವಳ ನಾಟ್ಯ ಎಲ್ಲ ಪೂರ್ಣ ಆದ ಮೇಲೆ ನಮ್ಮ ಪುಣ್ಯಾತ್ಮರೆಲ್ಲ ಕರತಾಡನವನ್ನು ಮಾಡುವಾಗ ಇದ್ದಕ್ಕಿದ್ದ ಹಾಗೆ ಸಭೆಯ ತೇಜಸ್ಸೇ ಕುಂದಿ ಹೋಯಿತು. ಹೌದು, ಒಂದು ಹಾಗಾಯ್ತು. ಇನ್ನೊಂದು ಸಮಸ್ಯೆ. ಇನ್ನೊಂದೇನು? ಯಾವಾಗಲೂ ಹೊತ್ತಿಗೆ ಮುಂಚಿತವಾಗಿ ನಮ್ಮ ಸ್ವರ್ಗಲೋಕವನ್ನು ಸೇರ್ತಾ ಇದ್ದಂತಹ ಆಚಾರ್ಯ ಬೃಹಸ್ಪತಿ ಇವತ್ತು ಬರುವುದೇ ಇಲ್ಲ. ಏನುಂಟು ಗೊತ್ತಿಲ್ಲ. ಗುರುಗಳು ಬರದ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ? ಅಲ್ಲ, ಪ್ರಾರಂಭ ಆಗುವುದಿಲ್ಲ. ಪ್ರಾರಂಭ ಆಗುವಾಗ ಒಮ್ಮೊಮ್ಮೆ ಏನಾಗುತ್ತದೆ, ಅವರ ಕಾರ್ಯದ ಅವಸರದಲ್ಲಿ ನಮಗೆ ಅವರೇ ಸೂಚನೆಯನ್ನು ಕೊಡ್ತಾರೆ. ಕಾರ್ಯಕ್ರಮವನ್ನು ಮುಂದುವರಿಸಿ ನಾ ಬಂದು ಭಾಗಿಯಾಗುತ್ತೇನೆ ಎನ್ನುವ ಹಾಗೆ. ಸರಿ, ಆ ಕಾರಣದಿಂದ ನಾವು ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದು. ಬರಬೇಕಾದ ಗುರುಗಳು ಸುಧರ್ಮ ಸಭೆ ಮುಗಿಯುವಲ್ಲಿವರೆಗೂ ಬರಲಿಲ್ಲ. ಬರಲಿಲ್ಲ. ಏನು ತದನಂತರ ಸ್ವರ್ಗಲೋಕದಲ್ಲೇ ಬರಲಿಲ್ಲ. ಹೌದೇ? ಹೌದು. ಯಾಕೆ ಹೀಗಾಯ್ತು? ಯಾಕೆ ಹೀಗಾಯ್ತು ಅಂತ ನನಗೆ ಗೊತ್ತಿದ್ರೆ ನಿಮ್ಮಲ್ಲಿಗೆ ಬರ್ತಾನೆ. ಹೌದಲ್ಲ? ನಿನಗೆ ಗೊತ್ತಿಲ್ಲದೆ ತಿಳ್ಕೊಳ್ಳುವುದಕ್ಕೆ ಇಲ್ಲಿಗೆ ಬಂದವ. ನಿಮ್ಮಲ್ಲಿಗೆ ಬರುವುದಕ್ಕೆ ಕಾರಣವೇ ಅದು. ಯಾಕೆ ನಮ್ಮ ಸಭೆಯ ತೇಜಸ್ಸು ಕಳಾಹೀನವಾಗಿದೆ. ಆಯ್ತಾ? ಒಂದು. ಎರಡನೇದು, ಗುರುಗಳು ಯಾಕೆ ನಮ್ಮ ಸಭೆಗೆ ಬರಲಿಲ್ಲ. ಇನ್ನೊಂದು, ನಮ್ಮಿಂದಾದ ಅಪರಾಧ ಏನು? ನಾವು ಯಾವ ತಪ್ಪು ಮಾಡಿದ್ದೇವೆ? ನಾವು ತಪ್ಪು ಮಾಡಿದಾಗ ನೀವು ತಿದ್ದಿ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವುದು. ಹೌದು.
ನಾವು ಮಾಡಿದಂತಹ ತಪ್ಪನ್ನು ಬೆರಳೆ ಎತ್ತಿ ತೋರಿಸುವವು. ಇವತ್ತು ತಪ್ಪು ಮಾಡದೆ ಹೀಗಾಯ್ತಲ್ಲ, ಇದಕ್ಕೇನು ಪರಿಹಾರ ಅದು ಹೇಗೆ? ಈಗ ತಪ್ಪು ಮಾಡುತ್ತೆ ಅದನ್ನು ಅಂತ ಹೇಳುದ ಮತ್ತೆ ತಪ್ಪ ಆಚಾರ್ಯನನ್ನು ತಿರಸ್ಕಾರ ಗೈದುದರಿಂದ ಆಚಾರ್ಯನನ್ನು ತಿರಸ್ಕಾರ ಗೈದುದರಿಂದ ಚಕ್ರ ಕೀಳು ಇಂತು ಔಚಿತ್ಯ ಭಂಗವಾಗುವುದು ತೇಜ ಕೆಡುವುದು ಚಕ್ರ ಕೀಳು ಕತಿಪಯ ದಿನವಿಂದು ಹದ ಪ್ರಭರ ಪಿರಿ ಚಕ್ರ ಕೀಳು ಮುಂದೆ ಕಥೆಗಳಿಯುತ್ತ ಬೃಹಸ್ಪತಿ ತಾನೇ ಬಪ್ಪನು ಚಕ್ರ ಕೀಳು ಆಚಾರ್ಯನನ್ನು ತಿರಸ್ಕಾರ ಗೈದುದರಿಂದ ಚಕ್ರ ಕೀಳು ಇಂದ್ರ, ಓ ಬ್ರಹ್ಮದೇವ, ಲೋಕಕ್ಕೆ ಕತ್ತಲಾಗುವುದಕ್ಕೆ ನೀನೇ ಮೊದಲ ಕಾರಣ. ನಾನು ಕಾರಣ? ಹೌದು. ನಾನು ಇಷ್ಟು ಬೆಳ್ಳಗಿದ್ದೇನೆ, ಮತ್ತೆ ಸ್ವರ್ಗಲೋಕ ಕಪ್ಪಾದದ್ದು ಹೇಗೆ? ಏನು ನೀನು ಕಪ್ಪಾಗಿ ದೇವಲೋಕ ಕಪ್ಪಾಗಿದಂತ ನೀವು ಹೇಳಿದ್ದೇಗೆ ನೀನೇ ಕಾರಣ ಅಂತ. ಹೌದು. ಆಗ ನಾನು ಕಪ್ಪಿದ್ರೆ ದೇವಲೋಕ ಕಪ್ಪು ಅಂತ ಹೇಳ್ಬೋದು. ಹಾಗಲ್ಲ, ಮತ್ತೆ ನಿನ್ನಿಂದಲೇ ನಡೆದಂತ ಒಂದು ಘಟನೆ ಅಲ್ಲಿ ನನ್ನಿಂದ? ಹೌದು. ನಾನು ಹಾಗೆಲ್ಲ ಏನು ದೇವ್ರೆ, ನೀವು ಕೂಡ ಸುಮ್ಮನೆ ಮೊದಲೇ ಹೇಳಿದ್ಯಲ್ಲ, ಹಾ. ಕೆಲವು ಸಾರಿ ಸಭಾ ಕಾರ್ಯಕ್ರಮ ಆಗುವಾಗ ಹಾ. ಗುರುಗಳು ಬರಲಿಕ್ಕೆ ಆಗದಿದ್ರೆ ಹಾ, ಮುಂದುವರಿಸಿ ಅಂತ ಹೇಳ್ತಾರೆ ಅಂತ. ಹೌದೌದು, ಬಂದು ಸೇರಿಕೊಳ್ತಾರೆ. ಸೇರಿಕೊಳ್ತಾರೆ. ಹೌದು. ಇವತ್ತು ಸೇರಿಕೊಳ್ಳಿಲ್ಲ, ಬರಲೂ ಇಲ್ಲ. ಹಾ, ನೃತ್ಯ ಕಾರ್ಯಕ್ರಮ ಪ್ರಾರಂಭವಾಯಿತು. ಹೌದು. ದೇವಾದಿ ದೇವತೆಗಳು ನೀವೆಲ್ಲರೂ ಹಾ. ನೃತ್ಯ ಕಾರ್ಯಕ್ರಮವನ್ನೇ ನೋಡುವುದರಲ್ಲಿ ಮುಂದಾಗಿ ಹೋಗಿದ್ದೀರಿ. ಮತ್ತೆ ನಾವು ಅವಳನ್ನು ನಾಟ್ಯ ಮಯೂರಿ ಅಂತ ಬಿರುದು ಕೊಟ್ಟದ್ದು ಯಾಕೆ? ಹಾ. ಅವಳ ನಾಟ್ಯವನ್ನು ನೋಡಿ ನಮ್ಮನ್ನು ನಾವು ಮರಿಬೇಕು. ಅಂತಹ ನಾಟ್ಯ ಆದ್ರಿಂದ ಅವಳಿಗೆ ಅಷ್ಟು ಪ್ರಚಾರ ಇರುವುದು. ಆದ್ರೆ ದಿನನೃತ್ಯ ನೋಡುದು ಅವಳದೇ ನಾಟ್ಯ ಅಂದ್ರೆ ನೀ ದಿನನಿತ್ಯ ನೋಡಿದ್ರು ನಿತ್ಯ ನೂತನ ಆಗಿರ್ತದೆ. ಹಾಗೆ. ಹಾ, ಆದ್ರಿಂದಲೇ ಅವಳು ಒಮ್ಮೆ ಒಂದು ಸಾರಿ ಹಾಕಿದ ಹೆಜ್ಜೆಯನ್ನು ಹಾ. ಮತ್ತೊಮ್ಮೆ ಉಪಯೋಗಿಸುವುದೇ ಇಲ್ಲ. ಹೌದೇ? ಹೌದಪ್ಪ. ಅಷ್ಟು ಹೆಜ್ಜೆಯ ನೆನಪು ಉಂಟು ನಿನಗೆ. ಮತ್ತೆ ಆದ್ರೆ ಒಂದು ಅವಳ ಹೆಜ್ಜೆಯದ್ದು ನಮಗೆ ಗೊತ್ತಿದ್ದಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಿರ್ಲಿಕ್ಕಿಲ್ಲ. ಹಾ. ನೀವು ನಾಟ್ಯವನ್ನು ನೋಡಿ ತಲ್ಲಿದಂತಹ ಸಮಯದಲ್ಲಿ ಹಾ. ಗುರುಗಳ ಆಗಮನವಲ್ಲಿಗೆ ಆಯ್ತು. ಹೇ? ಹಾ. ನಾಟ್ಯ ಆಗ್ತಾ ಇರುವಾಗ ಗುರುಗಳು ಬಂದ್ರ? ಅಲ್ಲಿಗೆ ಬಂದಿದ್ರು. ನನಗೆ ಗೊತ್ತೇ ಆಗ್ಲಿಲ್ಲ. ನಿನಗೆ ಗೊತ್ತಾ, ನಿನಗೆ ನಾಟ್ಯವನ್ನು ನೋಡುವೆ ಹೆಸರಲ್ಲಿ ಆಯ್ತಲ್ಲ ಹೊತ್ತು. ಛೆ. ನಿನಗೆ ಬಿಡು, ಹಾ. ಉಳಿದ ದೇವತೆಗಳಿಗೂ ಗೊತ್ತಾಗ್ಲಿಲ್ಲ, ಅವರೆಲ್ಲ ನಾಟ್ಯ ನೋಡುತ್ತಾ ಇತ್ತು. ನಾನು ಗುರುಗಳಲ್ಲಿ ಹೇಳಿದ್ದೇನೆ, ಏನಂತ? ನೀವು ಅಷ್ಟು ಸರಳವಾಗಿ ಬರಬಾರ್ದು ಗುರುಗಳೇ. ಹಾ. ನೀವು ಒಂದು 4 ಮಂದಿ ಇದರಲ್ಲಿ ಹಾ. ಯಾರಾದ್ರೂ ನೀವು ಬರ್ತಾ ಇದ್ದೀರಿ ಎನ್ನುವ ಹಾಗೆ ನಮಗೆ ಗೊತ್ತಾಗುವಾಗಾದರೂ ಹಾ. 4 ಮಂದಿ ದೇವತೆಗಳ ಜೊತೆಯಲ್ಲಿ ಜಯಘೋಷದ ಜೊತೆಯಲ್ಲಿ ಬನ್ನಿ ಅಂತ ಹೇಳಿದ್ರೆ ಅವರು ಕೇಳುವುದಿಲ್ಲ. ಅವಳು ಸರಳವಾಗಿರ್ತೇನೆ ಅಂತ ಹೇಳ್ತಾರೆ. ಗುರುಗಳು ಅಂದ್ರೆ ಹಾಗೆ. ಹಾ? ಗುರುಗಳಂದ್ರೆ ಹಾಗೆ. ಹಾ. ಪ್ರಚಾರಕ್ಕೆ ಪಡೆಯುವುದಕ್ಕೆ ಗುರುಗಳು ಅಂತ ಅದಲ್ಲ. ಸರಿ. ಗುರುಗಳು ಬಂದ್ರು, ಹಾ. ಯಾರು ಅವರನ್ನು ಗೌರವಿಸಲಿಲ್ಲ, ಹಾ. ಗೌರವಿಸಲಿಕ್ಕೆ ನೋಡ್ಲೇ ಇಲ್ಲ ನೀವು. ಅಲ್ಲ, ನಮಗೆ ನೋಡ್ಲಿಕ್ಕೆ ಅಂತ ಹೇಳಿದ್ರೆ ರಂಬೆ ನಾಟ್ಯ ಅಲ್ವಾ? ಹೌದಲ್ಲ? ನೋಡದಿದ್ರೆ ನಾಟ್ಯಕ್ಕೆ ಬೆಲೆ ಇಲ್ಲ ಅಂತ ಆಗುದಿಲ್ವಾ? ಹಾಗೆ. ಹಾ. ಬೇರೆ ಯಾರು ದೊಡ್ಡ ಜನ ಬಂದ್ರು ಹಾ. ನಿಮಗೆ ನಾಟ್ಯವೇ ಪ್ರಮುಖವಾಗಿದೆ. ಹಾಗಲ್ಲ, ಹಾ. ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದು ಯಾಕೆ? ಹಾ. ಆ ಕಾರ್ಯಕ್ರಮದ ಸಾರವನ್ನು ಅನುಭವಿಸಬೇಕು. ಅನುಭವಿಸ್ಬೇಕು. ಪ್ರೇಕ್ಷಕರ ಸ್ಥಾನದಲ್ಲಿದ್ದಂತಹ ನಾವೆಲ್ಲ ಹೌದು. ಈಗ ಅವಳ ನಾಟ್ಯವನ್ನು ಹಾ. ನಾವು ಅನುಭವಿಸದಿದ್ರೆ ಅವಳನ್ನು ನಾಟ್ಯ ಯಾಕೆ ಮಾಡಿಸುವುದಪ್ಪ? ಅದು ಹೌದಪ್ಪ. ಅಲ್ವಾ? ಆದ್ರೆ ಹಾ. ಈ ಸಭಾ ಅಧ್ಯಕ್ಷರ ಸ್ಥಾನದಲ್ಲಿ ಕುಳಿತುಕೊಳ್ಳುವರು ಗುರುಗಳು. ಹಾ. ಅವರೇ ಬರುವಾಗ ನೀವು ಯಾರು ನೋಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಗುರುಗಳಿಗಿಂತ ನಾಟ್ಯ ಮೇಲಾಯ್ತಾ? ಅಲ್ಲ, ಅವರಿಗೆ ಹೀಗೆ ಮಾಡಬಹುದಿತ್ತು. ಹೇಗೆ? ಹೇಗೂ ಬಂದ್ರು ಹಾ. ನಾಟ್ಯ ಮುಗಿದ ಮೇಲೆ ಬರ್ತಿದ್ರೆ ನಾವು ನೋಡ್ತಿದ್ವೋ ಏನೋ. ಅಲ್ಲ, ಇದು ನಿಮ್ಮಲ್ಲಿ ಹೇಳುದು ಅಷ್ಟೇ. ಅಷ್ಟೇ. ಅವರನ್ನು ಪ್ರಶ್ನೆ ಮಾಡುವಷ್ಟು ದೊಡ್ಡ ಯೋಗ್ಯತೆ ನಮಗುಂಟು ಅಂತಲ್ಲ. ಇಲ್ವಲ್ಲ? ಹಾ. ಆದ್ರೆ ಮಗು, ಹಾ. ಈಗ ನೀವು ಅಪಮಾನ ಮಾಡಿದ್ದೀರಿ ಅಂತ ತಿಳಿದಂತಹ ಗುರುಗಳು ಹಾ. ಸಭೆಯನ್ನೇ ಇಳಿದು ಹೋದ್ರು. ಯೋಧವ್ರೆ, ಈಗ ಗುರುಗಳು ಹೋದರಂದ್ರೆ ಕತ್ತಲಾದದ್ದು. ಗುರು ತೇಜವನ್ನು ಕಳ್ಕೊಂಡು ಆಗಿದೆ ನೀವು. ಈಗ ಗುರುಬಲವೇ ಇಲ್ವಾ ನಮಗೆ? ಫಲ ಇಲ್ಲ ಸ್ವರ್ಗದಲ್ಲಿ, ಆದ್ರಿಂದಲೇ ಕತ್ತಲಾಗಿ ಆವರಿಸಿದೆ. ಓ, ಹಾಗಾದ್ರೆ ಪ್ರಪಂಚದಲ್ಲಿ ನಾ ಗುರುಬಲ ಇಲ್ಲ ಎನ್ನುವುದು ಯಾರಿಗಾದ್ರೂ ಒಂದು ಕಿವಿಗೆ ಬಿದ್ದರೆ ಸಾಕು, ಹಾ. ರಾಕ್ಷಸರು ನಾಳೆ ಬರ್ತಾರೆ. ಖಂಡಿತ ಬರ್ತಾರೆ. ಆಯ್ತು,
ಆಯ್ತು, ನನ್ನದು ಇನ್ನೂ ಸ್ವರ್ಗದಲ್ಲಿ ಏನು ಇಲ್ಲ. ಹಾಗಾದ್ರೆ ಆದ್ರೆ ಆದ್ರೆ ಒಂದು ಏನು ಗುರುಗಳು ಬರಬಹುದು. ಯಾವಾಗ ಕೋಪದಿಂದ ಹೋದಂತಹ ಗುರುಗಳು ಇಂಥ ದಿವಸವೇ ಬರ್ತಾರಂತ ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮ ಮೇಲೆ ಸಿಟ್ಟುಕೊಂಡು ಹೋದವರು. ಹೌದೌದು. ಆದ್ರಿಂದ ಇಂತಹ ದಿವಸ ನಾನು ಬರ್ತೇನೆ ಎನ್ನುವ ಹಾಗೆ ಅವರು ಹೇಳಲಿಕ್ಕಿಲ್ಲ. ಅವರ ಮನಸ್ಸು ಕರಗಿ ನಮ್ಮ ಮೇಲೆ ವಾತ್ಸಲ್ಯ ಹುಟ್ಟಿದಾಗ ಬರಲೂಬಹುದು. ಭವಿತವ್ಯದ ಬಗ್ಗೆ ಹೇಳುವುದು. ಹೌದೌದು. ಸರಿ, ಈಗ ಅಷ್ಟರವರೆಗೆ ನಾವೇನು ಮಾಡುವುದು? ನೀವು ಕಾರ್ಯಕ್ರಮ ನಡೆಯಬೇಕಾದ್ರೆ ಗುರು ಬೇಕಲ್ಲ. ವಿಶ್ವಕರ್ಮನ ಸೋನು ವಿಶ್ವರೂಪನಿಗಿಂದು ಚಕ್ರ ಕೀಳು ನಿಗೆ ವಿಶ್ವಾಸದಲ್ಲಿ ಗುರು ಪೀಠವಿರುವುದು ಚಕ್ರ ಕೀಳು. ಬ್ರಹ್ಮದೇವರೇ, ಹೀಗೆ ಹೇಳ್ತೇನೆ ಅಂತ ಬೇಸರ ಮಾಡಬೇಡಿ. ಇಲ್ವಪ್ಪ, ನಮಗಿಂತ ಕೆಳಗೆ ಕೂತ್ಕೊಳ್ಳುವವರು ಯಾರಾದ್ರೂ ಬರಲಿಲ್ಲ ಅಂತ ಆದ್ರೆ ನಾನೇ ಏನಾದ್ರೂ ವ್ಯವಸ್ಥೆ ಮಾಡಿ ಏನು. ನಮಗಿಂತ ಮೇಲೆ ಕೂತವರು ಬರುವುದಿಲ್ಲ ಅಂತ ಹಠ ಹಿಡಿದ್ರು ಕೂತ್ರೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡೋದಕ್ಕೂ ಸಾಧ್ಯವೇ ಇಲ್ಲ. ನನ್ನಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೈ ಕಾಲು ಹಿಡಿಬಹುದು ಅಷ್ಟೇ ಅಷ್ಟೇ. ಅದಕ್ಕಿಂತ ಹೆಚ್ಚು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಜಗಕ್ಕೆ ಹಿತವನ್ನು ಶಕ್ರ. ಹೌದು, ಜಗಕ್ಕೆ ಹಿತ ಆಗಬೇಕಾದ್ರೆ ನೀನೇ ಹಿತದಿಂದ ಇರ್ಬೇಕು ಮೊದಲು. ಅಲ್ಲ, ನಾನು ಹಿತದಿಂದ ಇರುವುದಕ್ಕಿಂತಲೂ ಸುಧರ್ಮ ಸಭೆ ನಡೆಯಬೇಕು ಅಂತಾದ್ರೆ ಗುರುಪೀಠ ಬೇಕೇ ಅಲ್ವಾ? ಬೇಕೇ ಬೇಕು. ಸ್ವರ್ಗಲೋಕದಲ್ಲಿ ಗುರುಪೀಠ ಬರಿದಾಗಿದ್ರೆ ಆಗುವುದಿಲ್ಲಲ್ಲ. ಖಂಡಿತವಾಗುವುದು. ಯಾವುದೇ ಕಾರ್ಯ ಸಾಂಗವಾಗಿ ನಡಿಬೇಕು ಅಂತಾದ್ರೆ ಗುರುಪೀಠದಲ್ಲಿ ಗುರುಗಳು ಬೇಕು. ಗುರುಗಳಿಲ್ಲದಿದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಆಗುವುದಿಲ್ಲ, ನಡೆಯುವುದಕ್ಕೆ ಸಾಧ್ಯವಿಲ್ಲ. ಹೌದು. ಆದ್ರಿಂದ ಒಬ್ಬ ಗುರು ಇರ್ಲಿಕ್ಕೆ ಭೂಲೋಕದಲ್ಲಿ ಅದೆಷ್ಟೋ ಮಂದಿ ಗುರುಗಳಿದ್ದಾರೆ. ಗುರುಗಳಲ್ಲಿ 3 ವಿಧ ಅಂತ ನಾನು ಹೇಳುವುದು ಕೇಳಿದ್ದೇನೆ. ಒಬ್ಬ ಚಿತ್ತಾಪಹಾರಕ, ಅಂದ್ರೆ ಮನಸ್ಸನ್ನು ಶಿಷ್ಯನಾದವನ ಚಿತ್ತದಲ್ಲಿ ಏನುಂಟು ಅಷ್ಟನ್ನು ಹೇಳಿಕೊಡ್ತಾನೆ, ಅವ ಚಿತ್ತಾಪಹಾರಕ. ಇನ್ನೊಬ್ಬ ವಿತ್ತಾಪಹಾರಕ, ಅವ ಸಂಬಳಕ್ಕೆ ಬೇಕಾಗಿ ಮಾತ್ರ ದುಡಿಯುವವ. ಇನ್ನೊಬ್ಬ ಚಿತ್ತಾಪಹಾರಕ, ಶಿಷ್ಯನಾದವನ ತಲೆಯಲ್ಲಿ ಎಷ್ಟು ಉಂಟು ಎನ್ನುವುದಲ್ಲ, ತನ್ನಲ್ಲಿ ಇದ್ದಂತಹ ನಿಕ್ಷೇಪವಾಗಿದ್ದಂತಹ ವಿದ್ಯೆಯನ್ನಷ್ಟನ್ನು ಶಿಷ್ಯನಾದವನಲ್ಲಿ ತುಂಬಿಸುವವ ನಿಜವಾದ ಗುರು. ಹೌದು. ಆದ್ರೆ ಅಂತ ಭೂಲೋಕದಂತಹ ಗುರುಗಳು ನಮ್ಮ ಗಾರಿಗೂ ಇಲ್ಲಿಗೆ ಆಗುದಿಲ್ಲವಪ್ಪ. ಅದಾಗುದಿಲ್ಲ. ದೇವಲೋಕದ ಪೀಠಕ್ಕೆ ಆಗುದಿಲ್ಲ ಅಂತ ಯೋಚನೆ. ಗುರುಗಳು ಬೃಹಸ್ಪತಿ ಆಚಾರ್ಯರು ಕುಳಿತುಕೊಳ್ಳುವ ಪೀಠದಲ್ಲಿ ಅವರನ್ನೆಲ್ಲ ತಂದು ಕುತ್ಕೊಳ್ಳಿಸ್ಲಿಕ್ಕೆ ಆಗ್ತದ? ಅವರಷ್ಟು ಯೋಗ್ಯತೆ ಅಲ್ಲದಿದ್ರು ಸ್ವಲ್ಪ ಕಡಿಮೆ ಯೋಗ್ಯತೆ ಇದ್ದವರಾದ್ರೂ ಆಗಬೇಕು ಅಂತ ಯೋಚನೆ ಮಾಡುವಾಗ ಇದ್ದಾರಲ್ಲ ಜನ ಇದ್ದಾರೆ. ಹೌದೌದು. ಯಾರು ನನಗೆ ತಲೆಗೆ ಹೋಗುದಿಲ್ಲ. ನಾನು ತಿಳಿದ ಮಟ್ಟಿಗೆ ವಿಶ್ವಕರ್ಮನ ಮಗ ವಿಶ್ವರೂಪ ಎಂಬವನೊಬ್ಬನಿದ್ದಾನೆ. ಈಗ ಗುರುಪೀಠಕ್ಕೆ ವಿಶ್ವಕರ್ಮರ ಮಗ ವಿಶ್ವರೂಪ. ಹೌದಾ? ಹೌದು. ಬೃಹಸ್ಪತಿ ಆಚಾರ್ಯರು ಎಷ್ಟು ಯೋಗ್ಯತೆ ಇಲ್ಲದಿದ್ರು ಕೂಡ ಗುರುಪೀಠಕ್ಕೆ ತೊಂದರೆ ಇಲ್ಲ. ಅವರನ್ನೇ ನೀನು ಕರ್ಕೊಂಡು ಬಂದು. ಯಾರು? ನೀವೊಂದು ಅವರಲ್ಲಿ ಹೇಳಿ ಅವರನ್ನೊಂದು ಕರ್ಕೊಂಡು ಬನ್ನಿ. ನೀನು ಹೋಗಿ ಹೇಳು, ಆಮೇಲೆ ನಾನು ತಿಳಿಸ್ತೇನೆ. ಈಗ ಹೋಗುವುದು ನಾನೇ ಹೋಗಬೇಕು. ನೀನೇ ಹೋಗ್ಬೇಕು. ನನ್ನಿಂದ ಆದಂತಹ ಅಪಚಾರಕ್ಕೆ ಪರಿಮಾರ್ಜನೆಯನ್ನು ನಾನೇ ಮಾಡಿಕೊಳ್ಬೇಕು. ಹೌದೌದು. ಅವರ ಕೈಕಾಲು ಹಿಡಿದಾದ್ರು ಅವರನ್ನು ಒಪ್ಪಿಸಿ ನಾ ತರಬೇಕು, ತಂದು ಗುರುಪೀಠಕ್ಕೆ ಕುಳ್ಳಿರಿಸಬೇಕು. ತದನಂತರ ನೀವು ಹೇಳುವುದನ್ನು ಹೇಳ್ತೀರಿ. ಆದ್ರೆ ಕಾಲ ಹಿಡಿಯುವುದು ನಾನೇ ಹಿಡಿಬೇಕು. ನೀನೇ ಹಿಡಿಬೇಕು. ಆದಿತ್ತು ಸ್ವಾಮಿ, ನನಗೇನು ಹೊಸತಲ್ಲ. ಅದು ಕೂಡ ಯೋಗ್ಯತೆ ಉಳ್ಳಂತಹ ಗುರುಗಳಾದವರ ಆಶೀರ್ವಾದವನ್ನು ನಾವು ಎಷ್ಟು ಬಾರಿ ಪಡೆದೆವು ಅಂತಾದ್ರೂ ಕೂಡ ಅದರಲ್ಲಿ ನಮ್ಮ ವ್ಯಕ್ತಿತ್ವವೇ ಹೆಚ್ಚು ಎತ್ತರವನ್ನು ಏರ್ತದೆ ಬಿಟ್ರೆ ನಾವು ಗುರುಗಳಿಗೆ ಕಾಲಿಗೆ ನಮಸ್ಕಾರ ಮಾಡಿದೆವು ಎನ್ನುವಲ್ಲಿಗೆ ನಾವು ಸಣ್ಣವರಾಗುವುದಕ್ಕಿಲ್ಲ, ಖಂಡಿತ ಇಲ್ಲ. ಅದು ಆ ಗುರುಪೀಠಕ್ಕೆ ನಾವು ಕೊಡುವಂತಹ ಮರ್ಯಾದೆ ಅಲ್ವೇ? ಸರಿ ಸ್ವಾಮಿ, ಹಾಗಾದ್ರೆ ಅವರಲ್ಲಿಗೆ ಹೋಗ್ಬೇಕು. ಆಯ್ತು, ಶೀಘ್ರವಾಗಿ ಹೋಗಿ ಬರ್ತೇನೆ. ಅಲ್ಲ, ನೀವು ಹಿಂದಿನಿಂದ ಇದ್ದೀರಲ್ಲ? ಖಂಡಿತ ಇದ್ದೇನೆ. ನಮಗೆ ಈ ಸಲ ನಿಮ್ಮ ಒಂದು ಆಶೀರ್ವಾದ ನಮಗೆ ಇದ್ರೆ ಆಯ್ತು. 3 ಮೂರ್ತಿಗಳೇ ನಿನಗೆ ಪೀಠವನ್ನು ಕೊಟ್ಟವರು. ಯಾಕಂದ್ರೆ ನೀವು ಸರಿಯಾಗಿ ಆಲೋಚನೆ ಮಾಡಿ. ಏನು? ಹೋದವರು ಯಾರು ಗೊತ್ತುಂಟಲ್ಲ? ನಮ್ಮ ಗುರುಗಳು. ಹೌದು, ನಿಮ್ಮ ಗುರುಗಳು. ಆದ್ರಿಂದ ನಿಮ್ಮಲ್ಲಿಗೆ ಬಂದದ್ದು. ಈ ಸಲ ನಮ್ಮ ಗುರುಗಳು ಹೋದ್ರು ನೀವು ಕೈ ಬಿಡಬಾರ್ದು ನಮ್ಮನ್ನು. ಖಂಡಿತ ಬಿಡುದಿಲ್ಲ. 3 ಮೂರ್ತಿಗಳು